ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಜ್ಯೋತಿರ್ಭೀಮೇಶ್ವರ ಪಾದಪೂಜೆಯನ್ನು ಮಾಡುವವರು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈಗ ವಿಡಿಯೋ ಶುರು ಮಾಡೋಣ. ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ಭೀಮನ ಅಮಾವಾಸ್ಯೆ ದಿವಸ ಮದುವೆಯಾಗಿರುವಂಥ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರ ಆಯಸ್ಸು ಅಭಿವೃದ್ಧಿಗೋಸ್ಕರ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಸಾಕಷ್ಟು ಜನ ಭೀಮನ ಅಂತ ಅಂದರೆ ಕೇವಲ ಗಂಡನ ಪಾದಪೂಜೆ ಮಾಡುವುದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅವತ್ತಿನ ದಿವಸ ಗಂಡನ ಪಾದಪೂಜೆ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಮಾತ್ರನೇ ತಿಳ್ಕೊಳ್ಳೋಣ. ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸ ಬಂದಿದೆ. ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:52 ಆರಂಭವಾಗಿ ಆಗಸ್ಟ್ 12ನೇ ತಾರೀಕು ರಾತ್ರಿ 11:06 ಅಂತ್ಯವಾಗ್ತಾ ಇದೆ. ನೀವು ಇಲ್ಲಿ ಸರಿಯಾಗಿ ಗಮನಿಸೋದಾದರೆ ಕೆಲವೊಂದು ಸಲ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳು ಎರಡೆರಡು ದಿನಗಳು ಬಂದಿರುತ್ತೆ. ಆದರೆ ಈ ಸಲ ಭೀಮನ ಅಮಾವಾಸ್ಯೆ ಒಂದೇ ದಿವಸ ಪೂರ್ಣ ಪ್ರಮಾಣವಾಗಿ ಬಂದಿದೆ. ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಆಗಸ್ಟ್ 12ನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡ್ಬೋದು. ಹಾಗಿದ್ರೆ ಹಬ್ಬವನ್ನು ಅಥವಾ ವ್ರತವನ್ನು ಆಚರಣೆ ಮಾಡುವವರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಆಗಸ್ಟ್ 12ನೇ ತಾರೀಕು ಬುಧವಾರದ ದಿವಸ ಪೂರ್ತಿ ದಿನ ನಮಗೆ ಅಮಾವಾಸ್ಯೆ ತಿಥಿ ಬಂದಿರೋದ್ರಿಂದ ನೀವು ಬೆಳಿಗ್ಗೆನಾದರೂ ಪೂಜೆ ಮಾಡ್ಬೋದು ಅಥವಾ ಸಂಜೆನಾದರೂ ಪೂಜೆ ಮಾಡ್ಬೋದು. ವ್ರತವನ್ನು ಆಚರಣೆ ಮಾಡೋರು ಉಪವಾಸವನ್ನು ಇದ್ದು ಕೂಡ ವ್ರತವನ್ನು ಮಾಡ್ಬೋದು, ಅಥವಾ ಉಪವಾಸ ಇನ್ನೇನು ಕೂಡ ಸರಳವಾಗಿ ನೀವು ವ್ರತವನ್ನು ಆಚರಣೆ ಮಾಡ್ಬೋದು. ಉಪವಾಸ ಇದ್ದು ಆಚರಣೆ ಮಾಡ್ತೀವಿ ವ್ರತವನ್ನು ಅಂತ ಅನ್ನೋರು ಬೆಳಗಿನ ಸಂಕಲ್ಪವನ್ನು ಮಾಡಿಕೊಂಡು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮುಗಿಸಿ ಆನಂತರ ನಿಮ್ಮ ಗಂಡಂದಿರ ಪಾದವನ್ನು ಪೂಜೆ ಮಾಡಿ ಈ ಪೂಜೆಯನ್ನು ಅಂತ್ಯಗೊಳಿಸ್ಬೋದು. ರಾತ್ರಿಗೆ ಊಟವನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಇನ್ನು ನಾವೇನು ಉಪವಾಸ ಇರಲ್ಲ, ಸುಮ್ಮನೆ ಸರಳವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹಾಗೆ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಅಂತ ಅನ್ನೋರು ಬೆಳಗ್ಗೆ ಅಥವಾ ಸಾಯಂಕಾಲ ಎರಡೂ ಸಮಯದಲ್ಲಿ ಯಾವ ಸಮಯ ಬೇಕಾದರೂ ನಾವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ವ್ರತವನ್ನು ಮದುವೆ ಆಗಿರುವಂಥ ಹೆಣ್ಮಕ್ಳು ಮಾತ್ರನೇ ಅಲ್ಲದೆ ಮದುವೆ ಆಗದೇ ಇರುವಂಥ ಕನ್ಯೆಯರು ಕೂಡ ಮಾಡ್ಬೋದು. ಆದರೆ ಅವರು 2 ಜೋಡಿ ದೀಪಗಳ ಬದಲಾಗಿ ಒಂದು ಕಲ್ಲಿಗೆ ಅಥವಾ ಮಣ್ಣಿನಿಂದ ಮಾಡಿರುವಂಥ ಗೊಂಬೆಗಳಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಕಲ್ಲಿಗೆ ಯಾಕೆ ಪೂಜೆ ಮಾಡುವಂಥದ್ದು ಅಂತಂದರೆ ಕಲ್ಲಿನಷ್ಟು ಬಲಿಷ್ಠವಾದಂಥ ಅಥವಾ ಭೀಮನಷ್ಟು ಬಲಿಷ್ಠವಾದಂಥ ಗಂಡ ನನಗೆ ಫ್ಯೂಚರಲ್ಲಿ ಸಿಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಭೀಮನ ಅಮಾವಾಸ್ಯೆಯನ್ನು ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು ಆಚರಣೆ ಮಾಡ್ತಾರೆ. ಮದುವೆ ಆಗಿರುವಂಥದ್ದು ಶಿವ ಹಾಗೆ ಪಾರ್ವತಿಯ ಸಂಕೇತವಾಗಿ 2 ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕಾಗುತ್ತೆ. ಇನ್ನು ಭೀಮನ ಅಮಾವಾಸ್ಯೆ ಇನ್ನು ಪ್ರೆಗ್ನೆನ್ಸಿ ಆಗಿರುವಂಥ ಹೆಣ್ಮಕ್ಳು ಈ ಪೂಜೆಯನ್ನು ಮಾಡ್ಬೋದಾ ಅಂತ ಅಂದರೆ 6 ತಿಂಗಳು ಒಳಗಡೆ ಇದ್ದರೆ ನೀವು ಪೂಜೆಯನ್ನು ಮಾಡ್ಬೋದು. 7 ತಿಂಗಳು 8 ತಿಂಗಳು 9 ತಿಂಗಳಲ್ಲಿ ಇರೋರು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ಹೋಗೋದು ಬೇಡ. ಯಾಕಂದರೆ ತುಂಬ ರಿಸ್ಕ್ ಆದರೆ ಬಾಡಿಗೆ ಪೇಯ್ನ್ ಆಗುತ್ತೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಮನದಲ್ಲಿ ಇಟ್ಕೊಂಡು ನೀವು ಹಾಗೆ ಮನಸ್ಸಿನಲ್ಲೇನೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಇಲ್ಲ ಮಾಡೋಕ್ಕೆ ಆಗುತ್ತೆ ಅನ್ನೋರು, ನನಗೆ ಶಕ್ತಿ ಇದೆ ನಾನು ಮಾಡ್ತೀನಿ ಅನ್ನೋರು ನಿಮ್ಮ ಹತ್ರ ಇದ್ದರೆ ನೀವು ಖಂಡಿತವಾಗ್ಲೂ ಪೂಜೆಯನ್ನು ಮಾಡ್ಬೋದು. ಹಾಗೆ ಪಾದ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.